ನಾವು ನಾಯಕರಂಗೆ ಬದುಕಿದಾಗ ಜವಾಬ್ದಾರಿ ಜಾಸ್ತಿ ಆಗೋದಿಲ್ಲ. ಕಲ್ಪನೆ ಮಾಡ್ಕೊರಿ, ನೀವು ಸಣ್ಣವರಿದ್ದಾಗ ಪರಿವಾರದವರೆಲ್ಲ ಪಿಕ್ನಿಕ್ ಹೋಗಿದ್ರಿ. ಹೋದಾಗ ನೀವು ಸಣ್ಣ ಹುಡುಗಿದ್ದಾಗ ಎಂದ್ರೆ ತಲೆ ಕೆಡಿಸ್ಕೊಂಡಿದ್ರಿ, ಯಾವ ಹೋಟೆಲ್ನಾಗಿರೋದು, ಎಲ್ಲಿ ಊಟ ಮಾಡೋದು, ಯಾವ ಟ್ರೈನಿಗೆ ಹೋಗೋದು, ರಿಸರ್ವೇಷನ್ ಆಗಿದೆ ಅಂತ ತಲೆ ಕೆಡಿಸ್ಕೊಂಡಿದ್ರಿ ನೀವು? ಏನೂ ಇಲ್ಲ. ಅಪ್ಪನ ಬಟ್ ಹಿಡ್ಕೊಂಡು ಹೋಗ್ಬಿಡೋದು, ನಾವು ಕರ್ಕೊಂಡು ಹೋಗ್ತಾರಲ್ಲ ಅವರು ಅಲ್ಲ. ಅಪ್ಪಗೆ ತಲೆ ಕೆಟ್ಟು ಹೋಗ್ತಿತ್ತು, ಎಲ್ಲಿ ಹಾಕೋದಪ್ಪ, ರೂಮ್ ಹಿಡಬೇಕೊಂದು, ರೂಮ್ ನಂಬರ್ ಯಾವುದು ಅಲ್ಲ. ಯಜಮಾನ ಆದವರಿಗೆ ಟೆನ್ಷನ್ ಇರುತ್ತೆ, ಉಳಿದವ್ರಿಗೆ ಟೆನ್ಷನ್ ಇರೋದಿಲ್ಲ. ಹಂಗೆ ನಾನು ನಾಯಕ ಅಂದ್ಕೊಂಡಾಗ ನನ್ನ ಕೆಲಸದ ಬಗ್ಗೆ ಜವಾಬ್ದಾರಿ ಬರ್ತದೆ, ಅದ್ರ ಬಗ್ಗೆ ಪ್ರೀತಿ ಬರ್ತದೆ, ತಪ್ಪಿದ್ರೆ ಸಿಟ್ಟು ಬರ್ತದೆ. ಅದಕ್ಕೆ ನಾನು ಇವತ್ತು ಕೆಲವೊಂದು ಆ್ಯಕ್ಟಿವಿಟಿ ಮೂಲಕ, ನಾನು ದಿಲೀಪ್ ಹೇಳ್ಯಾರ 1 ತಾಸು ಅಂತ ಹೇಳ್ಯಾರ ನನ್ನ ಕೆಲಸ. 1 ತಾಸಿಗಿಂತ ಹೆಚ್ಚಿಗೆ ಮಾಡೋದಿಲ್ಲ. ಆದ್ರೆ 1 ತಾಸಿನಾಗ ಮಾತಿನಕ್ಕಿಂತ ಹೆಚ್ಚಿಗೆ ಚಟುವಟಿಕೆ ಕುಲ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ ನಾನು. ಆಗ್ಬೋದಲ್ಲ? ಯಾಕಂದರೆ ಮಾತಾಡೋ ಸಾಕಷ್ಟು ಕೇಳ್ತೀವಿ. ನೀವೇ ಸ್ಟೇಜ್ ಮೇಲೆ ಬಂದು ನಿಮ್ಮ ಕಡೆಯಿಂದ ಆ್ಯಕ್ಟಿವಿಟಿ ಮಾಡಿಸ್ತೀನಿ. ಕೆಲವೊಂದು ಆ್ಯಕ್ಟಿವಿಟಿ ಇವು ಭಾಳ ಚಂದ ಆ್ಯಕ್ಟಿವಿಟಿ ಇವು. ನಾ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಾಗೂ ಇವೇ ಆ್ಯಕ್ಟಿವಿಟಿ ಮಾಡ್ತೀನಿ. ಹುಚ್ಚಿಡ್ದು ಬಿಡ್ತಾ ಮಂದಿಗೆಲ್ಲ ಆ್ಯಕ್ಟಿವಿಟಿ ಮಾಡಿದ. ಸಿಂಪಲ್ ಆ್ಯಕ್ಟಿವಿಟಿ ಅವು. ಅವ್ನು ಬಂದು ಮಾಡೋಣ ಅಂತ ಎಲ್ಲರೂ ಕೂಡಿ. ಇವತ್ತು ನಾನು ಹಾಕ್ಕೊಂಡು ವಿಷಯ ಇದು, ನಾವೆಲ್ಲರೂ ನಾಯಕರೇ ಇದ್ದೀವಿ, ಎಲ್ಲರೂ ಲೀಡರ್ಸೇ. ನಾವು ಲೀಡರ್ ಆಗಬೇಕು ಅಂತ ಎಲ್ಲರಿಗೂ ಆಸೆ ಅದ. ಆದರೆ ಲೀಡರ್ ಹೆಂಗೆ ಆಗಬೇಕು ಅಂತ ಗೊತ್ತಿಲ್ಲ. ಕೆಲವ್ರು ಆಗಿಬಿಡ್ತೀವಿ, ಸಂದರ್ಭದಾಗ ಲೀಡರ್ ಆಗಿಬಿಡ್ತೀವಿ. ನಾವು ಪ್ಲ್ಯಾನ್ ಮಾಡಿರೋದಿಲ್ಲ ಲೀಡರ್ ಆಗಬೇಕಂತ ತಿಳ್ಕೊಂಡು, ಆ ಸಂದರ್ಭ ಬಂದಾಗ ಅವನೇ ಲೀಡರ್ ಆಗಿಬಿಡ್ತಾನೆ. ಒಂದು ಭಾಳ ಕೆಟ್ಟ ಜೋಕಿತ್ತು ಹಳೇದು. ಒಬ್ಬ ಭಾರಿ ಶ್ರೀಮಂತ ಒಂದು ದೊಡ್ಡ ಮನೆ ಕಟ್ಟಿದ್ನಂತ, ಅರಮನೆ ಅಂತ ಮನೆ ಕಟ್ಟಿದ. ಮನೆ ಮುಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ. ಸ್ವಿಮ್ಮಿಂಗ್ ಪೂಲಿಂದ ಅದೆಂತ ಮನೆ ಅದು, ದೊಡ್ಡ ಮನೆ, ಬಿಡಿ, ದೊಡ್ಡ ಅರಮನೆ ಕಟ್ಟಿದ, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ. ಅವನದೊಂದು ಆಸೆ ಇತ್ತು, ಅವಾಗೊಬ್ಬಾಕಿನೇ ಮಗಳು, ಚಂದ ಹುಡುಗಿ, ಆಕಿನ ಲಗ್ನ ಮಾಡಬೇಕು. ಅವಂದ ನಮ್ಮಲ್ಲಿ ಅಗದಿ ಶೂರ್ ಯಾರಿದ್ದಾರೆ ಅವ್ರಿಗೆ ಮದುವೆ ಮಾಡಿಕೊಡ್ತೀನಿ ಅಂದ. ಅವೇನು ಮಾಡ್ದ, ಆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಅದರೊಳಗೆಲ್ಲ ಮೊಸಳೆ ಬಿಟ್ಬಿಟ್ಟ. ಒಂದು 100 ಮೊಸಳೆ ಬಿಟ್ಬಿಟ್ಟ. ಮೊಸಳೆ ಬಿಟ್ಟು ಅವು ಎಂಥ ಮೊಸಳು, 4 ದಿವಸ ಊಟಕ್ಕೆ ಹಾಕಿಲ್ಲ, ಅವಕ್ಕೆ ಕಾಯ್ತಿದ್ದವು ಯಾರು ಬರ್ತಾರಂತ. ಅವ ಹೇಳಿದ, ಯಾವುದರ ಮನುಷ್ಯ ಈಸ್ಗೋ ತಕ್ಕಡಿ ದಂಡಿಗೆ ಹೋದ ಅಂದ್ರೆ ಅವ ಪಾರಾಗಿ ಬಂದಂದ್ರೆ ಅವನ ಮಗಳು ಮದುವೆ ಮಾಡಿಕೊಡ್ತೀನಿ ಅಂದ. ಹುಡುಗರೆಲ್ಲ ಬಂದರು, ಊರು ಮಂದಿಯೆಲ್ಲ, ಶ್ರೀಮಂತ ಮಾವ, ಚಲೋ ಹುಡುಗಿ, ಲಗ್ನ ಆಗ್ಬೇಕಂತ ಬಂದರು. ನೋಡ್ತಾರೆ 100 ಮೊಸಳಿ. ಎಲ್ಲಿ ಹುಡುಗಿ ಬಿಡ್ರಿ ಅಂದ್ರೆ ಅವರು, ಯಾಕಂದರೆ ಬೇರೆ ಹುಡುಗಿ ಸಿಗ್ತಾಳೆ, ಇಲ್ಲಿ ಹೋದ್ರೆ ವಾಪಸ್ಸು ಬರೋ ಚಾನ್ಸೇ ಇಲ್ಲ. ನಾವು ಒಬ್ಬವ ಏನು ಮಜಾ ಮಾಡ್ದ ಅಂದ್ರೆ, ಇಷ್ಟೆಲ್ಲ ಗದ್ದಲು ಸೇರಿತ್ತಲ್ಲ, 100 ಹುಡುಗರು ಸೇರಿದ್ರು, ಎಲ್ಲರೂ ನೋಡೋರು ವಾಪಸ್ ಹೋಗೋರು, ನೋಡೋರು ವಾಪಸ್ ಹೋಗೋರು. ಒಬ್ಬ ಮನುಷ್ಯ ಹಾರ್ಕೊಂಬಿಟ್ಟ. ಏನು ಅದ್ಭುತ ಶಕ್ತಿ ಒಂದು. ಹಾರ್ಕೊಂಡು ಹೆಂಗೆ ಹಾರ್ಕೊಂಡವ, ನೀರಾಗ ಕಾಲೇ ಇಡಲಿಲ್ಲವ. ಈ ಮೊಸಳಿ ಬಂದ ಮೇಲೆ ಕಾಲಿಡೋದು, ಜಿಗದು ಆ ಮೊಸಳಿ ಬಂದ ಮೇಲೆ ಕಾಲಿಡೋದು, ಅಲ್ಲಿ ಜಿಕ್ಕೋ ಆ ಕಡೆ ದಂಡಿ ಮುಟ್ಟಿಬಿಟ್ಟ. ಅವನು ಶ್ರೀಮಂತ ಬಂದು ಅಪ್ಕೊಂಡ, ನಿನ್ನಂಥ ಧೈರ್ಯಶಾಲಿ ಹುಡುಗನ ನೋಡಲೇ ಅಲ್ಪ ಜನ್ಮದಾಗ ನಾನು. 100 ಮೊಸಳಿ ಹಸದು ಕಂಗಾಲಾಗ್ಯಾವು, ಅದ್ರಾಗ ದಾಟಿ ಹೋದೆಲ್ಲ ನೀನು, ಆತ ನಿನ್ನ ಮಗಳು ಲಗ್ನ ಮಾಡಿಕೊಡ್ತೀನಿ ನಾನು ಅಂತ. ಅವೇನು ಹೇಳ್ದ, ಲಗ್ನ ಮಾಡಿಕೊಡೋದು ಆಮೇಲೆ ನಾನು ಯಾರು ನುಗ್ಗಿಸಿದ ನೋಡ್ಬೇಕು ಮೊದಲು ನಾನು. ಅಂದ್ರೆ ಸಾಂದರ್ಭಿಕವಾಗಿ ನಾಯಕರಾದವ್ರು ಇರ್ತಾರೆ, ಅವೇನು ಪ್ರಯತ್ನ ಮಾಡಿದ್ದಿಲ್ಲ ಆಗಬೇಕಂತ. ಯಾವನೋ ನುಗ್ಸಿದ ಮೇಲೆ ಬದುಕೋಬೇಕಲ್ಲ, ಹೆಂಗಿದ್ರು ಹಾರ್ಕೋತ ಹೋದವ. ಹಂಗೆ ನಾವು ಕೆಲವೊಂದು ಸಲ ಆಕಸ್ಮಿಕವಾಗಿ ನಾಯಕರು ಆಗಿಬಿಡ್ತೀವಿ ಕೆಲವೊಂದು ಸಂದರ್ಭದಾಗ, ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಆಕಸ್ಮಿಕವಾಗಿಯೋ ನಮ್ಮ ಪ್ರಯತ್ನಪೂರ್ವಕವಾಗಿಯೋ ನಾಯಕರು ಆಗಿಬಿಡ್ತೀವಲ್ಲ, ಮುಂದೆ ಉಳ್ಕೊಳ್ಳೋದು ಹೆಂಗೆ ಅಂತ. ನಾಯಕರಾಗಿ ಉಳ್ಕೊಳ್ಳೋದು ಹೆಂಗೆ ನಾವು? ಇಲ್ಲೊಂದು ಸಣ್ಣದೊಂದು ಕೆಲವೊಂದು ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಮೊದಲನೇ ಪಾಯಿಂಟ್ ನೋಡ್ರಿ ದಯವಿಟ್ಟು, ನೀವೆಲ್ಲ ಅತ್ಯಂತ ಸೃಜನಶೀಲರದ ನಾಯಕರು ಅಂತ ಒಪ್ಕೋತೀನಿ ನಾನು, ನೀವು ನಂಬೇಕದ. ದಯವಿಟ್ಟು ಎಲ್ಲಿವರೆಗೂ ನಮ್ಮ ಮನಸ್ಸಿನಾಗ ನಂದೇನು ಉಪಯೋಗ ಇಲ್ಲ, ನಂದೇನು ಕೆಲಸ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ ನಿಮ್ಮ ಕಡೆಯಿಂದ. ಬಿಡ್ರಿ, ಆ ಸಂದರ್ಭದಲ್ಲಿ ನಾನೇ ಒಬ್ಬ ಮಾಡಾಮಲ್ಲಿ, ನಾ ಇದ್ರೆ ಬರೋಬ್ಬರ ಆಗ್ತದೆ ನೋಡ್ರಿ ಅಂತ ಏನಾರ ಧೈರ್ಯ ಮಾಡಿದ್ರಿ, ನಿಮ್ಮಂಗೆ ಚಲೋ ಕೆಲಸ ಮಾಡೋರು ಯಾರೂ ಇರೋಂಗಿಲ್ಲ. ಮೊದಲನೇ ಪಾಯಿಂಟ್ ನಾ ಹೇಳೋದು, ಯಾವತ್ತೂ ಮನುಷ್ಯ ನನ್ನ ಕೆಲಸ ಇಲ್ಲ ಮುಗೀತು, ಆಪ್ಷನ್ ಇಲ್ಲ ಅಂತೀವಿ ನಾವು, ಆಯ್ಕೆಗಳಿಲ್ಲ ಅಂತೀವಿ. ಯಾವುದೇ ಕೆಲಸ ಕೊಟ್ಟರೆ ಅದಾಗೋದಿಲ್ಲ ಬಿಡ್ರಿ ಸರ. ನೀವು ಕೇಳಿದ್ರೆ ಕೆಲವರು ಏನು ಕೇಳಿದ್ರು ಆಗೋದಿಲ್ಲ ಅಂತಾರೆ ಅವರು. ಅದು ಮಾಡ್ತೀರಿ, ಅದಾಗೋದಿಲ್ಲ ರೀ ಸರ್, ನೋಡಿವ್ರಿ ಹಿಂದಕ್ಕೆಲ್ಲ ಆಗಿಲ್ಲರಿ, ಏನು ಕೇಳಿದ್ರು ಆಗೋದಿಲ್ಲ ರೀ ಅಂತಾರೆ. ಆದ್ರೆ ಇನ್ನು ಕೆಲವರು ಇರ್ತಾರೆ, ಏನು ಕೇಳಿದ್ರು ಆಗ್ತದಂತಾರೆ ಅವ್ರು, ಏನು ಕೇಳಿದ್ರು ಆಗ್ತದೆ ಅಂತಾರೆ. ಹಂಗೆ ಧನಾತ್ಮಕವಾಗಿ ನೋಡೋ ಹಂಗೆ, ಇದಿಲ್ಲ ಆಯ್ಕೆ ಇಲ್ಲಲ್ಲ ಇನ್ನೊಂದು ಆಯ್ಕೆ ಅದ, ಇದಿಲ್ಲ ಇನ್ನೊಂದು ಆಯ್ಕೆ ಅದ, ಇನ್ನೊಂದು ಆಯ್ಕೆ ಅದ ಅಂತ ಹುಡ್ಕೋತ ಹೋದರೆ ಅತ್ಯಂತ ಸೃಜನಶೀಲ ನಾಯಕ ಆಗ್ತಾನೆ ಅಂತ. ಕೆಲವ್ರು ಹುಟ್ಟ ಕ್ವಶನ್ ಮಾರ್ಕ್ ಇದ್ದಂಗೆ ಇರ್ತಾರೆ ಮಾರಿ ಮೇಲೆ, ನೋಡ್ಬೇಕು ಅವ್ರನ್ನ. ಅವ್ರು ಮಾರಿ ನೋಡಿದ್ರೆ ಕ್ವಶನ್ ಮಾರ್ಕು, ಇನ್ನು ಪ್ರಶ್ನೆ ಕೇಳೋ ಪ್ರಾಬ್ಲಮೇ ಇಲ್ಲ ಅವ್ರದ್ದು. ಆದರೆ ಕೆಲವರು ಇರ್ತಾರೆ ನಿಮ್ಮಲ್ಲೇ ಕಲ್ಪನಾ ನೋಡ್ರಿ,
ಹೆಂಗಿರ್ತಾರೆ ಮಂದಿ ಅಂತ. ಕೆಲವ್ರು ಇರ್ತಾರೆ ಏನು ಖುಷಿಯಾಗಿರ್ತಾರೆ ರೀ, ನಗ್ನಗ್ತಾ ಇರ್ತಾರೆ, ಉತ್ಸಾಹದಿಂದ ಇರ್ತಾರೆ. ಏನಿದೆ ಕೊಡ್ರಿ ಸರ್ ಮಾಡ್ತೀನಿ ಕೊಡ್ರಿ ಸರ್ ಅಂತಿರ್ತಾರೆ. ಅಕಸ್ಮಾತ್ ಅವ್ರು ಆಫೀಸಿಗೆ ಬರಲಿಲ್ಲ ಅಂದರೆ ಆಫೀಸಲ್ಲಿ ಡಲ್ ಆಗೋದಿಲ್ಲ, ಬೋರ್ ಆದಂಗೆ ಅನ್ನಿಸ್ತದೆ. ಮರುದಿವ್ಸ ಬಂದ್ರೆ ಎಲ್ಲಿ ಹೋಗಿದ್ರಿ ನೀವು, ನಿನ್ನೆ ಆಫೀಸಲ್ಲ ಡಲ್ ಆಗಿತ್ತು ನೀವು ಇಲ್ಲದೆ ಅಂತಾರೆ. ಇನ್ನು ಕೆಲವ್ರು ಇರ್ತಾರೆ ಅವ್ರು ಬಂದ್ರೆ ನಗವ್ರ ಸಹಿತ ಸುಮ್ಮನೆ ರೋ ಮರ ಯಾಕೆ ನಗ್ತು ಇರಂಗಿಲ್ಲ. ಎಲ್ಲ ಥರದ ಮಂದಿನೇ ಇರ್ತಾರೆ. ನೋಡ್ಬೇಕು ಅವ್ರು ಹೆಂಗಿರ್ತಾರಂತ. ಅವ್ರು ಕೆಲವು ನಾವೇನು ಮಾಡ್ತೀವಿ, ನಮ್ಮ ಜೋಡಿ ವಾತಾವರಣ ಹೊತ್ಕೊಂಡು ಹೋಗ್ತೀವಿ. ಕೆಲವ್ರನ್ನ ಕಂಡ್ರೆ ಓಡ್ ಹೇಗೆ ಮಾತಾಡಿಸ್ಬೇಕು ಅನ್ನಿಸ್ತದೆ. ಸರ್ ಹೆಂಗಿದ್ದೀರಿ ಸರ್, ಆರಾಮಿದ್ದೀರಿ ಸರ್. ನೀವು ಕೆಲಸ ಬಿಟ್ಟು ಬೇರೆ ಕಡೆ ವರ್ಗಾಗಿ ಹೋದ್ರೆ ಸಹಿತ ಹಿಂದಿನ ಸಾಹೇಬ್ರು ಸಿಕ್ಕರಂದ್ರೆ ಓಡ್ ಹೋಗಿ ಸರ್ ಹೆಂಗಿದ್ದೀರಿ ಸರ್, ಆರಾಮಿದ್ದೀರಿ ಸರ್ ಅಂತ ಕೇಳ್ಬೇಕು ಅನ್ನಿಸ್ತದೆ. ಇನ್ನು ಕೆಲವರು ಬಂದು ಅವ ಮತ್ತೆ ಅಂತ ಆಗೋದಿಲ್ಲ. ಖರೆ ಹೇಳ್ರಿ, ಎಲ್ಲರೂ ನಾವೇ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿವಿ ನಮ್ಮನ್ನು. ಕೆಲವ್ರು ಕಂಡ್ರೆ ಭಾಳ ಖುಷಿ ಆಗ್ತದೆ. ನಾನು ಪ್ರಿನ್ಸಿಪಾಲ್ಸ್ಗೆಲ್ಲ ಟ್ರೈನಿಂಗ್ ಮಾಡ್ತಿದ್ದೆ, ಕಾಲೇಜ್ ಪ್ರಿನ್ಸಿಪಾಲ್ಸಿಗೆ ದಿಲ್ಲಿ ಒಳಗೆ ಟ್ರೈನ್ ಮಾಡ್ತಿದ್ದೆ. ಪ್ರತಿ ವಾರ ಒಂದು 21 ಜನ ಪ್ರಿನ್ಸಿಪಾಲ್ಸ್ ಬರೋರು. ಒಬ್ಬ ಪ್ರಿನ್ಸಿಪಾಲ್ ಬಂದ ನನ್ನ ಕಡೆಗೆ, ಸರ ನಮ್ಮ ಕಾಲೇಜಿಗೆ ಬಂದು ನೋಡ್ಬೇಕ್ರಿ ನೀವು ಅಂದ. ಇಂದೋರ್ದಾಗಿರ್ತಾನೆ ನಾವು. ಏನಪ್ಪ ಸ್ಪೆಷಲ್ ನಿಮ್ಮ ಕಾಲೇಜು ಅಂದೆ. ಸರ ನಮ್ಮ ಕಾಲೇಜ್ನ ಶಿಸ್ತು ಹೆಂಗೆ ಅದ ಗೊತ್ತದೇನು ರೀ ಸರ್, ನಾ ಚೇಂಬರ್ದಿಂದ ಹೊರಗೆ ಬಂದು ಹಿಂಗೆ ಕೋಟ್ನ್ಯಾಗ ಕೈ ಹಾಕ್ಕೊಂಡು ನಿಂತೆ ಅಂದರೆ ಒಬ್ಬ ಹುಡುಗ ಒಬ್ಬ ಟೀಚರ್ ಕಾಣಿಸಂಗಿಲ್ಲ ರೀ, ಎಲ್ಲ ಓಡಿ ಹೋಗ್ಬಿಡ್ತಾರೆ ರೀ ಎಲ್ಲರ ಒಳಗಂದ. ನಾ ಅಂದೆ ಮರ ಕಾಡಿಗೆ ಹೋಗ್ಬಿಡ್ನಿ ಅಂದೆ. ಅಲ್ಲಿ ಹುಲಿ ಸಿಂಹ ಕಮ್ಮಿ ಆಗ್ಯಾವ, ಹೆಂಗಿದ್ರು ಹೆದರ್ಸವ್ರು ಯಾರಿಲ್ಲ, ನೀವು ಚಲೋ ಹೆದರ್ಸಂಗೆ ಕಾಣಿಸ್ತಿ. ನಾ ಹೇಳಿದೆ ನಮ್ಮ ಮನ್ಯಾಗ ಏನು ಮಾಡ್ತೀವಿ ನಾವು, ಸೊಳ್ಳೆ ಭಾಳ ಆದ್ರೆ ಒಂದು ಗುಡ್ ನೈಟ್ ಅಂತ ಹಾಕ್ತೀವಿ. ಅದಕ್ಕೇನು ಅಂತೀವಿ ನಾವು, ಮಾಸ್ಕಿಟೋ ರಿಪೆಲೆಂಟ್ ಅಂತ, ಸೊಳ್ಳೆ ಓಡಿಸು ಅಂಥದ್ದು ಅಂತ. ನೀ ಮನುಷ್ಯರು ಓಡಿಸೋ ಆಗಿಬಿಟ್ಟಲ್ವ ಮರಯ, ಮಾಸ್ಕಿಟೋ ರಿಪೆಲೆಂಟ್ ಅಲ್ಲ ಹ್ಯೂಮನ್ ರಿಪೆಲೆಂಟ್ ಆದಿ. ಹಂಗೆ ಆಗ್ಬಾರ್ದು. ನಿಮ್ಮನ್ನು ನೋಡಿದ್ರೆ ಬಂದು ಮಾತಾಡಿಸ್ಬೇಕು ಅನ್ನಂಗಿರ್ಬೇಕು, ಆ ಮುಖದ ಮೇಲೆ ಸಂತೋಷ ಇರಬೇಕು. ಒಂದು ಆಯ್ಕೆಗಳು ಹೇಗಿರಬೇಕು ಅಂತ ಹೇಳ್ತೀನಿ. ಏನು ಕೇಳಿದ್ರು ಒಂದು ಆಯ್ಕೆ ಇರಬೇಕು. ಒಂದು ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್ ಇತ್ತು. ರೈಲ್ವೆ ಕ್ರಾಸಿಂಗ್ ಅನ್ಮ್ಯಾನ್ಡ್ ಇರ್ತಾವೆ ಕೆಲವೊಂದು. ಅಲ್ಲೇ ಒಂದು ಸ್ವಲ್ಪ ಗಾರ್ಡ್ ಇರ್ತಾನೊಬ್ಬವ. ಅವನದೇನು ಕೆಲಸ, ಟ್ರೈನ್ ಬರ್ತದೆ ಅಂತ ಸೂಚನೆ ಬಂದ ಕೂಡಲೇ ಹೋಗಿ ಗೇಟ್ ಹಾಕಬೇಕು, ತನ್ನ ರೂಮ್ನಾಗ ಕೂತಿರ್ತಾನೆ, ಮಗ್ಲಿಗೆ ಮನೆ ಇರ್ತದೆ ಒಂದೊಂದು. ಅವ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ವಿಚಿತ್ರ ಮನುಷ್ಯ ಇದ್ದವ. ಒಬ್ಬ ಹುಡುಗನ ಅಪಾಯಿಂಟ್ ಮಾಡಬೇಕಾಗಿದ್ದಕ್ಕೆ ಗಾರ್ಡ್ ಅಂತ ತಿಳ್ಕೊಂಡು ನಾನೇ ಸೆಲೆಕ್ಷನ್ ಮಾಡಬೇಕು, ಅತ್ಯಂತ ಸೃಜನಶೀಲ ವ್ಯಕ್ತಿ ಬೇಕು ನನಗೆ, ಅದಕ್ಕೆ ಮಾಡಿರಿ ಅಂದರು. ಒಂದು 16 ಮಂದಿನ ಆರಿಸಿದ್ರು. ಕಡೆಗೆ ಒಬ್ಬನ ಫೈನಲ್ ಬಂದ. ಇವು ಚೇರ್ಮನ್ ಕರೆದ. ಅವ್ನು ಕೇಳಿದ, ನೋಡಪ್ಪ ನಿನ್ನ ಮನೆ ಅದ, ಅಲ್ಲಿ ಮಗ್ಲ ಗೇಟ್ ಅದ, ನೀನು ಮುಂಜಾನೆ ಸಿಕ್ಕಲಿ 6 ಗಂಟೆಗೆ ಎದ್ದಿ. ಟ್ರೈನ್ ಮೊದಲನೇ ಟ್ರೈನ್ 8 ಗಂಟೆಗೆ ಬರ್ತದೆ, 6-8 ತನಕ ಏನು ಟ್ರೈನ್ ಇಲ್ಲ ನಿನಗೆ. ನೀ ಆರಾಮಾಗಿ ಎದ್ದು ಬಂದು ಹಳಿ ಮೇಲೆ ನಿಂತು ಮೈ ಮುರ್ಕೊಂಡು ಹಿಂಗೆ ನೋಡಿದಿ ಎಡಗಡೆಗೆ ಎದಿ ಬಡತ್ತೆ ನಿಂತೆ ಹೊತ್ತಿಂದು 3 ಕಿಲೋಮೀಟ್ರ್ ಮೇಲೆ ಟ್ರೈನ್ ಬರೋದು ಕಾಣಿಸ್ಲಿಕ್ಕತ್ತೆ. ಅದು ಎಲ್ಲ ಇವನ್ನ ಸ್ಟೇಷನ್ ಮಾಸ್ತದ ನಾನು ಸುದ್ದಿನೇ ಕೊಟ್ಟಿಲ್ಲ. ಟ್ರೈನ್ ಬಂದ್ರೆ ಏನು ಮಾಡಬೇಕು, ಓಡಿ ಹೋದಿ. ಅವಾಗೇನು ಮಾಡ್ತೀಯ ಅಂತ ಕೇಳ್ದ. ಅವೇನಿಲ್ಲ ರೀ ಸರ, ಸ್ಟೇಷನ್ ಮಾಸ್ತರ್ ಮರ್ತಾರೋ ಏನಾಗ್ಯದೋ ಗೊತ್ತಿಲ್ಲ, ಸಿಗ್ನಲ್ಲು ಟಕ್ಕನ ಓಡಿ ಹೋಗಿ ಗೇಟ್ ಹಾಕ್ಬಿಡ್ತೀನಿ ರೀ ಅಂದ. ನಿಂದ್ರೆ ಇಷ್ಟಕ್ಕೆ ಮುಗಿಲಿಲ್ಲ ಅಂದ ನಾವು ಚೇರ್ಮನ್. ಎಡಕ್ಕೆ ನೋಡಿದೆ ಟ್ರೈನ್ ಬರ್ತದೆ, ಬಲಕ್ಕೆ ತಿರುಗಿ ನೋಡ್ತೀವಿ ಇನ್ನೂ ಎದಿ ಹೊಡೆದು ಹೊತ್ತಿಂದು. ಅದೇ ಹಳಿ ಮೇಲೆ ಆ ಕಡೆ ದಿಕ್ಕಿಂದ 4 ಕಿಲೋಮೀಟ್ರ್ ಇನ್ನೊಂದು ಟ್ರೈನ್ ಬರ್ಲಿಕ್ಕೆ ಹತ್ತದ. ಏನು ಮಾಡ್ತೀಯ ಅಂದ. ಅವಂದ, ಒಬ್ಬ ಸ್ಟೇಷನ್ ಮಾಸ್ತರ್ ಹುಚ್ಚಿರೋದು ಸಾಧ್ಯ ಅದ ರೀ, ಇಬ್ಬರು ಇರೋದು ಹೆಂಗೆ ಸಾಧ್ಯ, ಒಮ್ಮೆ ಇಬ್ಬರು ಮೆಸೇಜ್ ಕೊಡ್ಲಾರ್ದು ಒಂದೇ ಹಳಿ ಮೇಲೆ ಟ್ರೈನ್ ಹೆಂಗೆ ಕಳಿಸ್ಯಾರ. ಈಗ ಬಂದದದು ಈ ಕಡೆ 4 ಕಿಲೋಮೀಟ್ರ್ ಈ ಕಡೆ ಅದ, 3 ಕಿಲೋಮೀಟ್ರ್ ಮೇಲೆ ಅದ, ಏನು ಮಾಡ್ತೀವಿ ಅಂದರು. ಚಿಂತೆ ಮಾಡಬೇಡ್ರಿ ಸರ್ ಅಂದವ. ಹುಡುಗ ಭಾಳ ಉತ್ಸಾಹಿ ಹುಡುಗ. ಅವ ಗೇಟ್ ಹಾಕ್ಬಿಡ್ತೀನಿ ರೀ ಮೊದಲು. ಹಾಕಿಬಿಟ್ಟು ನೀವು ಕೊಟ್ಟಿರಲ್ಲ ರೆಡ್ ಲೈಟ್, ನನಗೆ ಕೆಂಪು ದೀಪ ಕೊಟ್ಟಿರಲ್ಲ, ಹಿಡ್ಕೊಂಡು ಓಡ್ತೀನಿ ಸರ್ ಹಳಿ ಮೇಲೆ ಈ ಕಡೆ ಬಾಜು. ಓಡಿದಾಗ ಕಾಣಿಸ್ತದೆ ರೀ ಅವಾಗ. ಅವೇನು ಮಾಡ್ತಾನೆ, ಹಾರ್ನ್ ಹಾಕ್ತಾನೆ, ರೆಡ್ ಲೈಟ್ ನೋಡ್ತಾನೆ, ಬ್ರೇಕ್ ಹಾಕ್ತಾನೆ. ಈ ಕಡೆ ಓಡ್ತೀನಿ ರೀ, ಹಂಗೆ ತೋರಿಸ್ತೀನಿ. ಅವನು ರೆಡ್ ಲೈಟ್ ಹಾರ್ನ್ ಹಾಕ್ತಾನೆ, ಬ್ರೇಕ್ ಹಾಕ್ತಾನೆ. ಹತ್ತಿರ ಬಂದು ನಿಂದಿರ್ತಾವ್ರಿ ಟ್ರೈನ್, ಕಾಳಜಿ ಮಾಡಬೇಡ್ರಿ ನೀವು ಅಂದ. ಆ ಚೇರ್ಮನ್ ಸಮಾಧಾನ ಆಗಲಿಲ್ಲ. ರೆಡ್ ಲೈಟ್ ಇಲ್ಲ ಅಂದರೆ ಏನು ಮಾಡ್ತಿ ಅಂದ. ಇಲ್ಲ ನೀವು ಕೊಟ್ಟಿರಲ್ಲ, ಇಲ್ಲ ಅಂತ ತಿಳ್ಕೊ, ಬಿಡ್ರಿ ಸರ್ ರೆಡ್ ಫ್ಲ್ಯಾಗ್ ತೊಗೋತೀನಿ ರೀ, ಯಾವುದಾದ್ರೂ ಸಾಕಲ್ರಿ. ಕ್ರಿಯೇಟಿವ್ ಹುಡುಗವ. ರೆಡ್ ಫ್ಲ್ಯಾಗ್ ತೊಗೊಂಡು ಹೋಗ್ತೀನಿ ರೀ ಅಂದ. ರೆಡ್ ಫ್ಲ್ಯಾಗ್ ಇಲ್ಲ ಅಂದರೆ ಏನು ಮಾಡ್ತಿ ಅಂದರು. ಇಲ್ಲ ಅಂದ್ರೆ ಹೆಂಗೆ ರೀ ಸರ್, ಬ್ಯಾಡ ಬಿಡ್ರಿ ಸರ್, ನಂದ ಕೆಂಪು ಅಂಗಿ ಅದ ರೀ ಸರ್, ಟಿ ಶರ್ಟ್, ಅದನ್ನು ತೊಗೊಂಡು ಹೋಗ್ತೀನಿ ರೀ. ಕೆಂಪು ಟಿ ಶರ್ಟ್ ಇಲ್ಲ ಅಂದ್ರೆ ನಂದು ರೀ ಸರ್ ಅದು ಅದ ಅಂದವ. ಇಲ್ಲ ಅಂತ ತಿಳ್ಕೊ, ಒಗಿಲಿಕ್ಕೆ ಕೊಟ್ಟು ಅವತ್ತು. ಇಲ್ಲ ಏನು ಮಾಡ್ತಿ ಅವಂದ. ಏನಿಲ್ಲ ಸರ್, ಬಿಳಿ ಅಂಗಿನ ತೊಗೊಂಡು ಹೋಗ್ತೀನಿ ಸರ್, ಯಾವುದದ ಅಟೆನ್ಷನ್ ತಳಿಬೇಕಲ್ಲ ಡ್ರೈವರ್ದು, ಅಷ್ಟು ಮಾಡ್ತೀನಿ ಸರ್ ಅಂದ. ಯಾವ ಶರ್ಟ್ ಇಲ್ಲ ಅಂತ ತಿಳ್ಕೊ, ಏನು ಮಾಡ್ತಿ ಅವ್ನು ಚೇರ್ಮನ್ ಕೇಳ್ದ. ಆವಾಗ ಅವ್ನು ಹೇಳಿದಂತ, ನಾನು ತಂಗಿನ ಕರಿತೀನಿ ರೀ ಸರ್ ಅಂದ. ತಂಗಿ ಯಾಕೆ ಏನು ಮಾಡ್ತಾಳೆ,
ಏನಿಲ್ಲ ಸರ್, ಪ್ರತಿ ವರ್ಷ ರಕ್ಷಾಬಂಧನ ಮಾಡುವಾಗ ನನಗೇನ್ರ ಅದ್ಭುತ ತೋರಿಸು ಅಂತ ಅಳಕಿ ಆಕೆ ತಂಗಿ ಬಾರ್ವಾ ಇಬ್ಬರು ಗುಡ್ಡ ಹಾಕಿ ನಿಂದ್ರೋಣಂತ, ಚಲೋ ಆಕ್ಸಿಡೆಂಟ್ ನೋಡೋಣಂತ ಅಂತ ಹೇಳ್ತೀವಿ. ಎಷ್ಟು ಆಪ್ಷನ್ ಹುಡ್ಕೋದು ನೀವು, ಎಷ್ಟು ಆಯ್ಕೆ ಹುಡುಕ್ತೀರಿ ಅಷ್ಟು ಕ್ರಿಯೇಟಿವ್ ಆಗಿರ್ತೀರಿ. ಕೆಲವರು ಇರ್ತಾರೆ ಏನು ಕೇಳಿದ್ರು ಆದರೆ ಸರ್ ಆಗೋದಿಲ್ಲ ಬಿಡ್ರಿ ಸರ್, ಅವ್ರ ಕಡೆಯಿಂದ ಏನು ಕೆಲಸನೂ ಆಗೋದಿಲ್ಲ. ನಾವು ಹುಡ್ಕೋಬೇಕು ಆಪ್ಷನ್ಸನ್ನು. ಎಷ್ಟು ಆಪ್ಷನ್ ಜಾಸ್ತಿ ಹುಡುಕ್ತೀರಿ ಅಷ್ಟು ನಾಯಕರಾಗ್ತೀರಿ ನಮ್ಮ ಕೆಲಸದಾಗ. ಎರಡನೇದು ಭಾಳ ಮುಖ್ಯ ಅದ, ನನಗೆ ಭಾಳ ಚಂದ ಅದೇ. ಅವ್ರು ನೋಡೋ ದೃಷ್ಟಿಯೇ ಬೇರೆ ಇರ್ತದೆ ನಾಯಕರಾದವ್ರದ್ದು. ಎಲ್ಲರೂ ಒಂದು ಕಡೆ ನೋಡಿದ್ರೆ ಅವ್ರನ್ನ ಬೇರೆ ನೋಡ್ತಿರ್ತಾರೆ, ವಿಚಾರ ಮಾಡ್ತಾರೆ. ಹಂಗಲ್ರಿ ಸರ, ಇದು ಹಿಂಗೆ ಮಾಡಿದ್ರೆ ಆಗ್ತದೆ ನೋಡ್ರಿ ಅಂತಾರೆ. ಹಂಗೆ ಹುಡ್ಕೊ ಬಂದಿರ್ತಾರಲ್ಲ ಅವ್ರು ಖರೆ ನಾಯಕರಾಗ್ತಾರೆ.